ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ರುಚಿಯಾಗಿ ಆರೋಗ್ಯಕರವಾದ ಒಂದು ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಇದನ್ನು ತಯಾರಿಸಲು ಜಾಸ್ತಿ ಸಮಯ ಆಗಲಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗಲಿ ಬೇಕಾಗಿಲ್ಲ. ತುಂಬ ಕಡಿಮೆ ಸಮಯದಲ್ಲಿ ಈ ಸೂಪರ್ ಟೇಸ್ಟಿಯಾದ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಸೊ ಕ್ವಿಕ್, ಟೇಸ್ಟಿ ಹಾಗೂ ಕಲರ್ಫುಲ್ ಆಗಿರುವ ಈ ಬ್ರೇಕ್ಫಾಸ್ಟ್ ಮಾಡುವ ವಿಧಾನ ನೋಡೋಣ. ಇವಾಗ ಮೊದಲಿಗೆ ಈ ಕೊರಿಯಂಡರ್ ರೈಸ್ ಅಥವಾ ಕೊತ್ತಂಬರಿ ಸೊಪ್ಪಿನ ಅನ್ನ ಅಥವಾ ಬಾತ್ ಮಾಡಲು ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕೊತ್ತಂಬರಿ ಸೊಪ್ಪು. ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಟಿದ್ದೇನೆ. ಇದನ್ನು ಮೊದಲಿಗೆ ನಾವು ರುಬ್ಬಲಿದೆ. ಹಾಗಾಗಿ ಮಿಕ್ಸರ್ ಜಾರಲ್ಲಿ ತೆಗೆದುಕೊಂಡ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ತೆಂಗಿನ ತುರಿ, ಇದು ಆಪ್ಷನಲ್, ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡಿ ಕೂಡ ತಯಾರಿಸ್ಬೋದು. 1 ಇಂಚಷ್ಟು ಶುಂಠಿ ತುಂಡು, 10 ಬೆಳ್ಳುಳ್ಳಿಯ ಬೀಜ, 5 ಹಸಿಮೆಣಸು, ಇವಿಷ್ಟನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ರುಬ್ಬಲು ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ರುಬ್ಬಿಕೊಳ್ಳುವ. ನೋಡಿ, ಈ ರೀತಿಯಲ್ಲಿ ರುಬ್ಬಿದ್ದೇನೆ. ಇದಕ್ಕೆ ನಾನು ಜಾಸ್ತಿ ನೀರನ್ನು ಬಳಸಿಲ್ಲ, ಸ್ಪೂನ್ ಬಳಸಿ ನೀರನ್ನು ಉಪಯೋಗಿಸಿ. ನೆಕ್ಸ್ಟ್ ನೋಡಿ, ಇದರ ಒಗ್ಗರಣೆಗೆ 2 ರಿಂದ 3 ಸ್ಪೂನಷ್ಟು ತುಪ್ಪವನ್ನು ಬಾಣಲೆಯಲ್ಲಿ ಸೇರಿಸುವ. ಇಲ್ಲಿ ಇದು ಬಿಸಿಯಾಗಿದೆ. ಈಗ ಇದರಲ್ಲಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಸೇರಿಸಬೇಕು. 1 ಜಾವಿತ್ರಿ, 4 ಲವಂಗ, 1 ಸ್ಟಾರ್, 3 ದಾಲ್ಚೀನಿ ಹಾಗೂ 3 ಏಲಕ್ಕಿಯನ್ನು ಸೇರಿಸುವ. ಅರ್ಧದಿಂದ 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಸೇರಿಸಿದ ಇಡೀ ಗರಂ ಮಸಾಲೆ ಸ್ವಲ್ಪ ಫ್ರೈ ಆಗುವಾಗ ಇದರಲ್ಲಿ 2 ನೀರುಳ್ಳಿಯನ್ನು ಉದ್ದಕ್ಕೆ ಸೀಳಿದು ಸೇರಿಸಬೇಕು. ನೀರುಳ್ಳಿಯನ್ನು ಸಹ ಈ ತುಪ್ಪದಲ್ಲೇ ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಹುರಿತಾ ಇರುವಾಗ ಇದರಲ್ಲಿ 10 ಗೋಡಂಬಿಯ ಬೀಜವನ್ನು ಸಹ ಸೇರಿಸಿಕೊಳ್ಳುವ. ನೀರುಳ್ಳಿ ಇದೆಲ್ಲ ಕೆಂಪಾಗಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೂ ಗೋಡಂಬಿ ಕೂಡ ಚೆನ್ನಾಗಿ ಹುರಿಬೇಕು. ನೋಡಿ, ಇಷ್ಟು ಹುರಿದಾಗಿದೆ. ಈಗ ಇದರಲ್ಲಿ ನಾವು ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯಾಗಿ ನಾವು ರುಬ್ಬಿರುವುದರಿಂದ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅರ್ಧ ಕಪ್ ನೀರನ್ನು ಸಹ ಸೇರಿಸುವ. ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈ ಸಮಯದಲ್ಲಿ ರುಚಿಗೆ ಉಪ್ಪನ್ನು ಸೇರಿಸುವ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಗೀ ಸಪರೇಟ್ ಆಗಬೇಕು, ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದನ್ನು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡುವ. ಇಲ್ಲಿ 150 ಗ್ರಾಮಷ್ಟು ಬಿರಿಯಾನಿ ರೈಸ್ನ ಉದುರುದುರಾದ ಅನ್ನ ಮಾಡಿಟ್ಟಿದ್ದೇನೆ. ನೀವು ನಾರ್ಮಲ್ ರೈಸ್ ಇದೆಯಲ್ಲ ಊಟಕ್ಕೆ ಬಳಸುವಂಥದ್ದು, ಅದನ್ನು ಸಹ ಬಳಸ್ಬೋದು. ಇದು 4 ಸರ್ವಿಂಗಿಗೆ ಸಾಕಾಗ್ತದೆ. ನೀವು ಹಿಂದಿನ ದಿನ ಬಿಕ್ಕಿದ ಫ್ರೆಶ್ ಆಗಿರುವ ಅನ್ನವನ್ನು ಸಹ ಬಳಸ್ಬೋದು. ಈ ಬದಿ ನೋಡಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ನಾವು ತಯಾರಿಸಿಟ್ಟ ಅನ್ನವನ್ನು ಸೇರಿಸುವ. ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಸ್ವಲ್ಪ ಕಡಿಮೆ ಉರಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಮುಚ್ಚಿ 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ನೋಡಿ, ಎಲ್ಲ ಮಸಾಲೆ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಸಮಯದಲ್ಲಿ ಬೇಕಾದರೆ ಲಿಂಬೆ ರಸದ ಅರ್ಧ ಹೋಳನ್ನು ಹಿಂಡಿ ಸೇರಿಸಬಹುದು. ಕೊತ್ತಂಬರಿ ಸೊಪ್ಪಿನಲ್ಲಿ ಸ್ವಲ್ಪ ಹುಳಿ ಅಂಶ ಇರುವುದರಿಂದ ನಾನು ಪುನಃ ಲಿಂಬೆ ರಸವನ್ನು ಇದರಲ್ಲಿ ಸೇರಿಸುವುದಿಲ್ಲ. ಈಗ ನೋಡಿ, ಟೇಸ್ಟಿಯಾದ ಕೊತ್ತಂಬರಿ ಸೊಪ್ಪಿನ ಅನ್ನ ರೆಡಿಯಾಗಿದೆ. ನೀವು ಇದನ್ನು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ ಅಗತ್ಯ ಇಲ್ಲ. ಇದು ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿಯೇ ಇರುವುದರಿಂದ ಪುನಃ ಇದಕ್ಕೆ ಗಾರ್ನಿಷಿಂಗ್ ಅಗತ್ಯ ಇಲ್ಲ. ತುಂಬ ರುಚಿಯಾದ, ಸಿಂಪಲ್ ಆದ ಹಾಗೂ ಆರೋಗ್ಯಕರವಾದ ಇಲ್ಲಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಮಾಡಿಕೊಡ್ಬೋದು. ಇದು ವಾಂಗಿಬಾತ್, ಚಿತ್ರಾನ್ನ, ಪುಳಿಯೋಗರೆಗಿಂತ ಹೆಚ್ಚು ಟೇಸ್ಟಿಯಾಗಿರ್ತದೆ. ತುಂಬ ಆರೋಗ್ಯಕರ ಕೂಡ ಹೌದು. ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ಚಟ್ನಿ, ರಾಯ್ತ ಜೊತೆ ಸರ್ವ್ ಮಾಡ್ಬೋದು. ಹೀಗೆ ಕೂಡ ಇದು ತುಂಬ ರುಚಿ ಆಗ್ತದೆ. ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್ ಕೊರಿಯಂಡರ್ ರೈಸನ್ನು ನೀವು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.